ನಮಸ್ಕಾರ ಕಣ್ರಣ್ಣ, ನಮಸ್ಕಾರ. ಎಲ್ಲ ರಾಜ್ಯದ ಜನತೆಗೂ ಹಾಗೆ ರಾಜ್ಯದ ರೈತರಿಗೂ, ಅದರಲ್ಲೂ ರೈತ ಮಹಿಳೆಯರಿಗೂ ಹಾಗೆ ರೈತ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿರ್ಗೂ ಎಲ್ರಿಗೂ ನಮಸ್ಕಾರ. ಈ ರಾಜ್ ಬಿಡದಿ ಚಲೋ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ ಕಣ್ರಣ್ಣು, ಸ್ವಾಗತ. ನಾನು ಅಮಿತು. ಗೊತ್ತಲ್ಲ ನಾವ್ ಯಾಕೆ ಇಲ್ಲಿಗೆ ಬಂದಿದೀವಿ ಅಂತಂದ್ರೆ ಹೆಸರಾಗೆ ಐತೆ, ರಾಜ್ ಬಿಡದಿ ಚಲೋ. ಏನಪ್ಪ ರಾಜ್ ಬಿಡದಿ ಚಲೋ ಅಂತಂದ್ರೆ ಒಂದು ಹೋರಾಟ ಕಣಣ್ಣ, ಹೋರಾಟ. ಇದು ರೈತರೆಲ್ಲರೂ ಕೂಡ ಇವತ್ತೊಂದು ದಿನ ಊಟ ತಿಂಡಿ ನಿದ್ದೆ ಎಲ್ಲವನ್ನೂ ಬಿಟ್ಬಿಟ್ಟು ಹೋರಾಟವ ಮಾಡಕ್ಕೆ ಶುರು ಹಚ್ಕೊಂಡ್ಬಿಟ್ಟವ್ರೆ. ಹತ್ತತ್ರ 1.5 ವರ್ಷದಿಂದ ಈ ಹೋರಾಟ ಅನ್ನೋದು ಶುರು ಆಗೋಗೈತೆ. ಯಾಕಾಗೈತೆ? ಇದು ನಮ್ಮ DK ಸಾಹೇಬ್ರ ಒಂದು ಕನಸಿಂದ ಈ ಹೋರಾಟ ಶುರುವಾಗೈತೆ. ದೊಡ್ಡವ್ರಿಗೆ ದೊಡ್ಡ ಕನಸು ಬಿದ್ದೈತೆ, ಹಂಗಂತ ರೈತರು ಆ ಕನಸನ್ನ ನನ್ಸು ಮಾಡ್ಕೋಬೇಕು ಅಂತ ಏನಿಲ್ವಲ್ಲ. ರೈತರಿಗೂ ಕೂಡ ಕನಸು ಬೀಳ್ತಿದೆ. ಯಾವ ಥರ ಕನಸು ಬೀಳ್ತಿದೆ? ಅವರು ಬಿತ್ತೋ ಒಂದು ಬೆಳೆ ಬೆಳೆದು ಆ ಬೆಳೆಗೆ ಒಳ್ಳೆ ದುಡ್ಡು ಬಂದು ಅದರಿಂದ ಜೀವನನ ಕಟ್ಕೊಂಡು ನಮ್ಮ ಐಕ್ಳು ಕೂಸುಗಳನ್ನ ಓದಿಸ್ಕೊಂಡು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡಬೇಕು ಅನ್ನೋ ಕನಸು ಬೀಳ್ತದೆ. ಆದರೆ ಈಗ ಆ ಕನಸಿಗೆ ಎಳ್ಳು ನೀರು ಬಿಡೋ ಒಂದು ಪರಿಸ್ಥಿತಿ ಬಂದೈತೆ. ಅದೇನಪ್ಪ ಅಂತಂದರೆ, ಈ DK ಸಾಹೇಬ್ರವರಲ್ಲ, ನಮ್ಮ DK ಸಾಹೇಬ್ರು, ಅವರು ಈಗ ಬಿಡದಿ ಹತ್ರ ಒಂದು ದೊಡ್ಡ ಸಿಟಿ, ಒಂದು ಮೆಗಾ ಸಿಟಿ, ದೊಡ್ಡ ಸಿಟಿಯ ಕಟ್ಟಬೇಕು ಅಂತ ಅವ್ರಿಗೂ ಆಸೆ ಇಟ್ಕೊಂಡ್ಬಿಟ್ಟವ್ರೆ. ಈ ಆಸೆ ಯಾವಾಗ ಗದಿಗಿರ್ತು ಅಂತಂದರೆ, ಆ ಒಂದು ಕುರ್ಚಿ, ಅವ್ರ ಕುರ್ಚಿಯಾಗಿ ಕೂತ್ಕೊಂಡ್ರಲ್ಲ ಮುಖ್ಯಮಂತ್ರಿಯಾಗಿ, ಅದಾದ್ಮೇಗಿಂತ ಈ ಆಸೆ ದೊಡ್ಡ ಆಸೆ ಆಗೋಗೈತೆ. ಈ ಆಸೆಯಿಂದ ಅವರು ಈಗಾಗಲೇ ಅಂದರೆ ರೈತರ ಎಲ್ಲ ಒಂದು ಆಸ್ತಿ, ಅವರ ಎಕರೆ ಜಮೀನು ಇದನ್ನೆಲ್ಲ ಸ್ವಾಧೀನ ಮಾಡ್ಕೋಬೇಕು ಅಂತ ಈಗಾಗಲೇ ಆದೇಶವೂ ಕೊಟ್ಬಿಟ್ಟವ್ರೆ. ಇದರಿಂದ ರೈತರು ಏನು ಮಾಡಬೇಕು ಅನ್ನೋದು ಅವ್ರಿಗೇ ಗೊತ್ತಿಲ್ಲದೆ ಊಟ ತಿಂಡಿ ಎಲ್ಲವೂ ಬಿಟ್ಬಿಟ್ಟು ಬಿಡದಿ ಹತ್ರ 1.5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಕುಂತವ್ರಿ. ಅಲ್ಲಿ ಯಾರು ಕಷ್ಟವೂ ಕೇಳೋಕ್ಕೂ ಹೋಯ್ತಿಲ್ಲ, ಅವ್ರನ್ನ ವಿಚಾರಿಸ್ಕೊಳ್ಳೋಕ್ಕೂ ಹೋಯ್ತಿಲ್ಲ. ಇದು ರೈತರು ಹಣೆ ಬರ, ಏನು ಮಾಡೋಕ್ಕಾಗಕ್ಕಿಲ್ಲ. ಆದರೆ ಈ ಒಂದು ಕನಸು ಐತಲ್ಲ, ಈ ಕನಸು DK ಸಾಹೇಬ್ರದ್ದು ಅಂತಲೇ ಹೇಳೋಕ್ಕಾಗಲ್ಲ. ಇದು 2026ರಾಗೆ ನಮ್ಮ ಕುಮಾರಸ್ವಾಮಿ ಅವರ ಒಂದು ಕನಸಾಗಿತ್ತು. ಆಗ ಅವರು ಇದೇ ಥರ ಒಂದು ಸಿಟಿಯ ಕಟ್ಟಬೇಕು ಅಂದ್ಕೊಂಡು 2026ರಾಗೆ ಆದೇಶನ ಹೊಡೆಸ್ಬಿಟ್ಟು ಅಲ್ಲಿ ಸರ್ವೆ ಗಿರ್ವೆ ಎಲ್ಲ ಮಾಡಿಸ್ಬಿಟ್ಟು ಆ ಒಂದು ಜಾಗ ಬೆಳೆ ಬೆಳೆಯೋಕ್ಕೆ ಲಾಯಕ್ಕಿಲ್ದಿರೋ ಒಂದು ಜಾಗ, ಅದು ಬಂಜರು ಭೂಮಿ, ಅಲ್ಲಿ ತಗೊಳ್ಳಿ ಅಂದ್ಕೊಂಡು ಹೇಳಿದ್ರು. ನೋಡಿ, ಈಗ ಅದರದೇ ಒಂದು ಬ್ರೇಕಿಂಗ್ದು ನ್ಯೂಸ್ ಕೂಡ ಬಂದಿದೆ. ಟೌನ್ಶಿಪ್ಗೆ ವಿರೋಧ, ರೇಷ್ಮೆ ನಗರಿಯಲ್ಲಿ ಮಹಾಯುದ್ಧ. ಯುದ್ಧವೇ ಶುರು ಆಗೋಗೈತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದಿದ್ದ ಅನ್ನದಾತರು ಹೇಳ್ದೆ ಇರ್ತಾರ. CM ತವರಿನಲ್ಲಿ ಕಿಚ್ಚು ಹೊತ್ತಿಸಿದ ಹೋರಾಟದ ಟೌನ್ಶಿಪ್. ಹೌದು, ಇನ್ನೇನು ಮಾಡೋಕ್ಕಾಯ್ತದೆ? ಅನ್ನದಾತನ ಹೋರಾಟದ ಕೂಗು ಸರ್ಕಾರಕ್ಕೆ ಮುಟ್ತಿಲ್ಲ. ಎಲ್ಲ ಮುಟ್ಟುತ್ತೆ? ರೈತ ಮತ್ತು ಸರ್ಕಾರದ ಮಧ್ಯೆ ನಿಲ್ಲುತ್ತೆ ಈ ಜಟಾಪಟಿ. ವಿರೋಧವಿದ್ದರೂ ಯೋಜನೆ ಸತಸಿದ್ಧ ಅಂತಿರೋ CM. ಹೌದು, ಕಲ್ಬೇಕಾದ್ರೂ ಹೊಡಿರಿ, ಬಟ್ಟೆ ಹರಿದಾಕಿ, ನಾನು ಮಾತ್ರ ಇದನ್ನು ಮಾಡೇ ತೀರ್ತೀನಿ ಅಂತ DK ಶಿವಕುಮಾರಣ್ಣ ನಿಂತ್ಕೊಂಡು. ಬಿಡದಿ ಹೋರಾಟದ ನೆಲದಲ್ಲಿ ನಮ್ಮ ರಾಜ್ ನ್ಯೂಸ್, ಇವತ್ತು ನಮ್ಮ ರಾಜ್ ನ್ಯೂಸು ಆ ಬಿಡದಿ ನೆಲಕ್ಕೆ ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಇವತ್ತು ದಿನವಿಡೀ ಆ ರೈತರ ಕಷ್ಟಗಳು, ಅವ್ರು ನಿಜವಾಗ್ಲೂ ಈ ಒಂದು ಹೋರಾಟಕ್ಕೆ, ಈ ಒಂದು ಪ್ರಾಜೆಕ್ಟ್ಗೆ ಬೆಂಬಲ ಐತಾ ಇಲ್ವಾ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ. CM ತವರಿನಲ್ಲಿ ನೋಡಿ, ಅಲ್ಲಿ ಜನಗಳನ್ನ ನೋಡಿ, ಪಾಪ, ಅಯ್ಯೋ, ಆ ತಾತನ ನೋಡಿ, ಆ ಅಜ್ಜಿನ ನೋಡಿ, ಈ ವಯಸ್ಸಿನಾಗೆ ನೆಮ್ಮದಿಯಾಗಿ ಮಾತ್ರೆ ಗೀತ್ರೆ ತಗೊಂಡು ಊಟವ ಮಾಡ್ಕೊಂಡು ಚಳಿಯದೆ ಅಚ್ಚುಕಟ್ಟಾಕಿ ಒಳಗಡೆ ನೆಮ್ಮದಿಯಾಗಿ ಕೂತ್ಕೊಂಡು ದೇವ್ರ ನಾಮ ಕೇಳ್ಕೊಂಡು ಇರಬೇಕಾದವರು ಚಳಿ ಗಿಳಿ ಮಳೆ ಅಂದೆ ಬಂದು ಅಲ್ಲಿ ಕೂತ್ಕೊಂಡು ತಿಂಡಿ ತಿಂದಿಲ್ವೋ ಒಂದು ಗೊತ್ತಿಲ್ಲ, ಹೋರಾಟ ಮಾಡ್ಕೊಂಡು ಕುಂತವ್ರಿ. ಇವೆಲ್ಲ ಹಣೆ ಬರ ಯಾರಿಗೆ ಬರ್ತದೆ? ದುಡ್ಡಿರೋರ್ಗ? ಇಲ್ಲ, ರೈತರಿಗೆ. ಅದೇ ನಾನು ಆಗಲೇ ಹೇಳ್ತಿದ್ನಲ್ಲ, ಈ ಒಂದು ಕನಸು 2026ರಾಗೆ ಕುಮಾರಸ್ವಾಮಿ ಅವ್ರಿಗೆ ಬಂದಿದ್ದು. ಅವರು ಆವಾಗಲೇ ಈ ಯೋಜನೆನ ಜಾರಿಗೆ ತರಲೇಬೇಕು ಅಂತ ನಮ್ಮ ಬಿಡದಿ ಮತ್ತು ರಾಮನಗರದ ರೈತರ ಜಮೀನೆಲ್ಲ ತಗೊಳ್ಳಿ ಅಲ್ಲಿ ಕಟ್ಬಿಡವ ಅಂತ ಅವರು ಶುರು ಹಚ್ಕೊಂಡೇ ಬಿಟ್ಟಿದ್ರು. ಆದರೆ ರೈತರು ಬಿಟ್ಟಾರ? ಆಗ್ಲೂ ಬಿಡ್ಲಿಲ್ಲ. ಕುಮಾರಣ್ಣನ ವಿರುದ್ಧನೇ ನಿಂತ್ಕೊಂಡ್ಬಿಟ್ಟು, ಮಣ್ಣಿನ ಮಗನ ವಿರುದ್ಧನೇ ನಿಂತ್ಕೊಂಡು, ಅಣ್ಣ ನೀನು ಮಣ್ಣಿನ ಮಗ, ನೀನು ಈ ಥರ ಮಾಡಿದ್ರೆ ನ್ಯಾಯವಾ? ರೈತರಿಗೆ ಈ ಥರ ಅನ್ಯಾಯ ಮಾಡ್ಬೋದಾ? ನೋಡು, ಹೊಸ ಯೋಚನೆ ಮಾಡು. ನೀನು ನಮ್ಮ ಹೊಟ್ಟೆ ಮ್ಯಾಗ ಹೊಡಿತಾ ಇದೆ, ನಮ್ಮ ಕನಸನ್ನ ಹಾಳು ಮಾಡ್ತಾ ಇದೆ, ಹಿಂಗೆ ಮಾಡಬೇಡ ಕಣಣ ಅಂತ ಹೋರಾಟವ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರಿಗೆ ಅರ್ಥವಾಯ್ತು, ಇಲ್ಲಪ್ಪ ಇದು ಯಾಕೋ ಸರಿಗಿಲ್ಲ, ಈ ರೀತಿ ಮಾಡೋದು ತಪ್ಪು, ಬೇಡ ಅಂದ್ಕೊಂಡು ಕುಮಾರಸ್ವಾಮಿಯಣ್ಣವರು ಹಂಗೆ ಕೈನ ಬಿಟ್ಬಿಟ್ರು. ಅದಾದ ಮ್ಯಾಕೆ ಯಡಿಯೂರಪ್ಪನವ್ರು ಬಂದರು, ಮತ್ತೆ ಕುಮಾರಸ್ವಾಮಿ ಅವರು ಬಂದರು. ಅವರಿಬ್ಬರು ಬಂದಾಗೂ ಈ ಒಂದು ಪ್ರಾಜೆಕ್ಟ್ನ ಅವರು ತಗೊಳ್ಳಿಲ್ಲ. ಯಾಕೆ ಅಂತಂದರೆ ರೈತರದ್ದು ಒಂದು ವಿರೋಧ ಇತ್ತಲ್ಲ, ಹೋರಾಟ ಇತ್ತಲ್ಲ, ಅದು ಅವ್ರಿಗೆ ಗೊತ್ತಿತ್ತು, ಆ ಬಿಸಿ ಮುಟ್ಟಿತ್ತು. ನಮ್ಗೆ ಯಾಕಪ್ಪ ಬೇಕು, ರೈತರನ್ನ ಯಾಕೆ ಎದುರಾಕಬೇಕು, ರೈತರನ್ನ ನೆಮ್ಮದಿಯಾಗಿ ಬಿಟ್ಬಿಡವ ಅಂದ್ಕೊಂಡು ಅವರು ಬಿಟ್ಬಿಟ್ಟಿದ್ರು.
ಆದರೆ ಈಗ ಅಯ್ಯೋ ಇದು ಒಳ್ಳೆಗಾಲವೋ ಕೇಡ್ಗಾಲವೋ ಒಂದು ಗೊತ್ತಿಲ್ಲ. DK ಶಿವಕುಮಾರಣ್ಣ ಕಲ್ಲು ಬೇಕಾದರೂ ತಕ ಹೊಡಿಲಿ, ನನ್ನ ಬಟ್ಟೆ ಬೇಕಾದರೂ ಹರಿಲಿ, ಏನು ಬೋದ್ರೆ 4 ಮಾತು ಬೈದಾರೆ. ಅದಾದ ಮೇಕೆ ನಾನು ಈ ಒಂದು ಸಿಟಿಯ ಕಟ್ಬಿಟ್ರೆ ಇನ್ನು ಮುಂದಿನ ಪೀಳಿಗೆ ಎಲ್ಲ ನನ್ನ ನೆನೆಸ್ಕೊಂಡು ನನ್ನ ಗುಣಗಾನ ಮಾಡ್ತಾರೆ ಅಂದ್ಕೊಂಡು ರಾಜ ರೋಸವಾಗಿ ಆ ಅಣ್ಣ ಭಯ ಏನೂ ಇಲ್ಲದೆ ನಾನು ಇದನ್ನ ಮಾಡ್ತೀನಿ ಅಂದ್ಕೊಂಡು ನಿಂತ್ಬಿಟ್ಟವ್ರೆ. ಇವ್ರು ಹಿಂಗೆ ನಿಂತಿರೋದಕ್ಕೆ ರೈತರಿಗೆ ಏನಾಗದೆ? ಒಂದು ಕಡೆ ಭಯ, ಇನ್ನೊಂದು ಕಡೆ ಕೆಲವರು ರೈತರು ಖುಷಿನೂ ಪಡ್ತವ್ರೆ ಅಂತ ಹೇಳ್ತವ್ರೆ. ಆದರೆ ಎಷ್ಟರ ಮಟ್ಟಿಗೆ ರೈತರು ಈ ವಿಷಯದಿಂದ ಖುಷಿಯಾಗವ್ರೆ ಅನ್ನೋದನ್ನ ನಾವು ತಿಳ್ಕೋಬೇಕು. 80% ರೈತರು ಕೊಡಕ್ಕೆ ಒಪ್ಕೊಂಡ್ಬಿಟ್ಟವ್ರೆ ಅಂತ ಅವ್ರು ಹೇಳ್ತವ್ರೆ. ಇನ್ನು 20% ಮಾತ್ರ ಅವರು ಹೋರಾಟ ಮಾಡ್ಕೊಂಡು ಕುಂತವ್ರೆ. ಅವ್ರನ್ನೂ ನಾವು ಮಾತಾಡ್ಬಿಟ್ಟು ಅವನ್ನೆಲ್ಲ ಸರಿ ದಾರಿಗೆ ತತ್ತೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ಬಿಡದಿನಾಗೆ ಇರೋ ರೈತರು ಹೇಳೋದೇನು ಅಂತಂದರೆ ಇದು ಉಲ್ಟಾ ಕಣೋ, ಯಾವ 80% ರೈತರು ಒಪ್ಪಿಲ್ಲ, 20% ರೈತರು ಮಾತ್ರ ಒಪ್ಪಿರೋದು. ಇನ್ನು 80% ರೈತರು ನಾವೆಲ್ಲ ವಿರೋಧವ ಮಾಡ್ತಾನೆ ಇದ್ದೀವಿ. ಆದರೆ ಇವರು ಉಲ್ಟಾ ಪಲ್ಟೆ ಹೇಳ್ತವ್ರೆ, ಈ ರೈತರಿಗೆ ಬೆಲೆಯೇ ಕೊಡ್ತಿಲ್ಲ ಅನ್ಕೊಂಡು ಅವ್ರು ಹೇಳ್ತವ್ರೆ. ಒಟ್ಟಾರೆ ನಮ್ಮ ರಾಜ್ ನ್ಯೂಸ್ ತಂಡದವರು ಇವತ್ತು ಏನು ಮಾಡ್ತವ್ರೆ ಅಂತಂದ್ರೆ ಆ ಜಾಗಕ್ಕೆ ಹೋಗ್ಬಿಟ್ಟು ಈ ಒಂದು ವಿಷಯನ ಅವ್ರ ಹತ್ರನೇ ಹೋಗಿ ಕೇಳಿ ನಿಮಗೆ ತಿಳಿಸ್ತಾರೆ. ಇಡೀ ಕರ್ನಾಟಕದ ರಾಜ್ಯದ ಜನತೆಗೆ ಈ ಒಂದು ವಿಷಯನ ಯಾವುದೇ ಥರದ ಮುಚ್ಚು ಮರೆ ಇಲ್ಲದೇನೆ ಹೆಂಗೈತು ಹಂಗೆ ತೋರಿಸ್ಬೇಕು ಅನ್ನೋದೇ ಈ ರಾಜ್ ನ್ಯೂಸ್ನ ಒಂದು ಉದ್ದೇಶ. ಈ ಉದ್ದೇಶದಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಯಾರ್ದೋ ಒಬ್ಬ ಪಕ್ಷದ ವಿರುದ್ಧನೂ ಅಲ್ಲ. ನೋಡಿ ಮತ್ತೊಂದು ಬ್ರೇಕಿಂಗ್ ಬಂತು. ಈಗೇನೈತೆ ನೋಡುವ. ಭೂಮಿಗಾಗಿ ರೈತರ ಯುದ್ಧ, ಬಿಡದಿಯತ್ತ ರಾಜ್ ನ್ಯೂಸ್ ಮಹಾ ಹೆಜ್ಜೆ ಇಟ್ಟಾಯ್ತು. ನಾವು ಕಾಲ ರೈತರ ಹೋರಾಟ, ರಾಜ್ ನ್ಯೂಸ್ ಮೆಗಾ ಬಿಡದಿ ಚಲೋ. ಇವತ್ತು ಏನೇ ಆಗಲಿ ಅಲ್ಲಿ ಏನೈತೆ ವಿಷಯ ಅನ್ನೋದನ್ನ ಎಲ್ರಿಗೂ ತಿಳಿಸಲೇಬೇಕು ಅಂತ ಸಿದ್ಧವಾಗ್ಬಿಟ್ಟಿದ್ದೀವಿ. ಬಿಡದಿಯಲ್ಲಿನ ಅನ್ನದಾತರ ಸಮಸ್ಯೆ ಬಗ್ಗೆ ಇದ್ದದ್ದು ಇದ್ದಂಗೆ, ಹೌದು, ಯಾವುದು ಮುಚ್ಚು ಮರೆ ಏನು ಇಲ್ಲದೆ ಇದ್ದಿದ್ದಂಗೆ ರೈತರ ವಿಷಯದಲ್ಲಿ ಏನಣ್ಣ ಮುಚ್ಚು ಮರೆ, ಯಾಕೆ ಮುಚ್ಚು ಮರೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆಂತಂದರೆ ತಾಯಿ ಹಾಲು ಕೊಟ್ಟರೆ ರೈತರು ಸಾಯೋವರೆಗೂ ಅನ್ನುವ ಕೊಡ್ತಾರೆ. ಅಂಥ ರೈತರಿಗೆ ನಾವು ಮೋಸ ಮಾಡೋಕ್ಕಾಯ್ತದ? ಯಾರು ಮೋಸ ಮಾಡಬಾರ್ದು. ಬಿಡದಿಯಲ್ಲಿನ ಅನ್ನದಾತರಿಗೆ ಕಾಡ್ತಾ ಇದೆ ಭೂಸ್ವಾಮ್ಯದ ಗುಮ್ಮ. ಹೌದು, ಈ ಭಯ ಆಗದೆ ಇರ್ತದಾ? ಯಾರಿಗೆ ತಾನೆ ತನ್ನ ಜಮೀನನ್ನ ಬುಟ್ಟಾರ ಇವ್ರು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ಬಂದರೆ ನಿದ್ದೆ ಎಲ್ಲನ ಬರ್ತದೆ. ನಮ್ಮ ಹತ್ರ ಒಂದು ಮೊಬೈಲು 10 ರೂಪಾಯೋ 100 ರೂಪಾಯೋ ಇದ್ದರೆ ಅದನ್ನು ಕಿತ್ಕೋತಾರೆ ಅಂತಂದರೆ ನಮಗೆ ನಿದ್ದೆ ಬರೋಕ್ಕಿಲ್ಲ. ಇನ್ನು ತಾತ ಮುತ್ತಾತ ಎಲ್ಲರೂ ಮಾಡಿಟ್ಟಿರೋ ಒಂದು ಆಸ್ತಿ, ಅವ್ರ ಕನಸು ಅವ್ರ ನನ್ಸು, ಎಷ್ಟೋ ಜನರ ತಾತಂದ್ರದು ಅಜ್ಜಿರದು ದೇಹಗಳನ್ನ ಜಮೀನೊಳಗೆ ಹಾಕ್ಬಿಟ್ಟು ಪೂಜೆನ ಮಾಡ್ತಾರೆ. ಅಂತ ಒಂದು ಜಾಗ ಕಿತ್ಕೊಂಡ್ಬಿಟ್ಟು ಊರು ಬಿಟ್ಟು ಹೊಂಟೋಗಿ ಅಂತಂದರೆ ಎಲ್ಲಿಗೆ ಹೋಗೋಕ್ಕಾಯ್ತದೆ? ಇವ್ರು ಹೇಳ್ತಿರೋದು ಏನಪ್ಪ ಅಂತಂದರೆ 1 ಎಕರೆಗೆ 2.5 ಕೋಟಿ ಹತ್ತಿರ ಕಾಸನ್ನ ನಾವು ಕೊಡ್ತೀವಿ ಅಂತ. ಕಾಸನ್ನ ಕೊಡ್ತಿದ್ದಾರೆ. ಕಾಸನ್ನ ತಗೊಂಡು ಜನ ಏನು ಮಾಡಬೇಕು? ಕಾಸನ್ನ ಎಲ್ಲಿಟ್ಕೋಬೇಕು? ಈಗ 2.5 ಕೋಟಿ ರೂಪಾಯಿ ಕೊಡ್ತೀರಿ. ಇದು ರೈತರಿಗಿರೋ ಒಂದು ಭಯ. ಆ ದುಡ್ಡನ್ನ ನಾವು ಎಲ್ಲಿ ಅಂತ ಹೋಗವ, ಏನು ಮಾಡವ? ಈಗ ಆ ಜಾಗನ ಕೊಟ್ಬಿಟ್ಟು 2.5 ಕೋಟಿಗೆ ಇನ್ನೊಂದು ಕಡೆ ಹೋಯ್ತೀವಿ, ಅಲ್ಲಿ 2.5 ಕೋಟಿಗೆ ಸಿಕ್ಬಿಟ್ಟದ ಎಕರೆ. ಹೊಸಿ ದೂರ ಹೋಗ್ಬೇಕು. ಹಂಗೂ ಬೇಕು ಅಂತಂದರೆ ಅಲ್ಲಿ ಹೋಗಿ ಅಲ್ಲಿ ಕಾಡಲ್ಲಿ ಕಲ್ಲು ಮುಳ್ಳು ಇವನ್ನೆಲ್ಲ ಹಸ ಮಾಡ್ಕೊಂಡು ಮತ್ತೆ ನಾವು ಜಮೀನನ್ನ ಮಾಡ್ಕೊಂಡು ಅಲ್ಲಿ ಬಿತ್ತನೆನ ಮಾಡಿಬಿಟ್ಟು ಬೆಳಿಬೇಕು ಅಂತಂದರೆ ಆಯ್ತದ? ಇರೋ ಒಂದು ಮನೆನೂ ಕಿತ್ಕೊಂಡು ಊರನ್ನ ಬಿಟ್ಟು ಆಚೆಗೆ ಕಳಿಸ್ಬಿಟ್ರೆ ಜನ ಎಲ್ಲಿಗೆ ಹೋಗ್ಬೇಕು? ಇವ್ರು ಕೊಡೋ ಒಂದು ದುಡ್ಡನ್ನ ತಗೊಬಂದ್ಬಿಟ್ಟು ಬೆಂಗಳೂರಿನಾಗೆ ಫ್ಲ್ಯಾಟ್ ತಗೊಳಕಾಯ್ತದ? ಹೋಗ್ಲಿ ಒಂದು ಸೈಟ್ ತಗೊಳಕಾಯ್ತದ? ತಗೊಂಡ್ರು ಅಂತ ಇಟ್ಕೊಳ್ಳಿ, ಒಂದು ಮನೆ ಆಯ್ತು. ಜೀವನಕ್ಕೆ ಏನಪ್ಪ? ಹಾಲು ಕರ್ಕೊಂಡು ರೇಷ್ಮೆ ಬೆಳ್ಕೊಂಡು ಹೆಂಗೋ ಜೀವನ ಮಾಡಕತ್ತಿತ್ತು. ಆದರೆ ಈಗ ಇವ್ರು ಕೂಡ ಕಾಸನ್ನ ತಗೊಂಡು ಬೆಂಗಳೂರಿಗೆ ಬಂದ್ಬಿಟ್ಟು ಆ ಬೆಂಗಳೂರಿನಾಗೆ ನಾವೊಂದು ಮನೆಯ ತಗೊಂಡ್ಬಿಟ್ಟು ಕೆಲಸ ಏನು ಮಾಡೋಣ? ನಮ್ಮ DK ಸಾಹೇಬರು ಹೇಳ್ತವ್ರೆ ನಾವು ಕೆಲಸವೂ ಕೊಡ್ತೀವಿ ಅಂತ. ಯಾರಿಗೆ ಯಾವ ಕೆಲಸ ಕೊಟ್ಟರು ಅನ್ನೋದೇ ನಮ್ಮ ರೈತರಿಗಿರೋ ಒಂದು ಭಯ. ರೈತರು ಅಂದರೆ ಏನ? ಹಾಲು ಕರಿಯೋದು ಗೊತ್ತು, ರೇಷ್ಮೆಯ ಬೆಳೆಯೋದು ಗೊತ್ತು, ತೆಂಗು ಕೀಳೋದು ಗೊತ್ತು, ಅಡಿಕೆ ಕಿತ್ತು ಮಾರೋದು ಗೊತ್ತು, ಇವನ್ನ ಮಾಡ್ತಾರೆ. ಆದರೆ ಈಗ ಇವ್ರು ಮಾಡದೇ ಇರೋ ಸಿಟಿ ಯಾವ್ದ? ಸಿಟಿ. ನಮ್ಮವ್ರಿಗೆ ನೆಟ್ಗೆ ಕರೆಕ್ಟಾಗಿ ಮೊಬೈಲ್ನಾಗ ಏನೈತೆ ಆಪ್ಷನ್ ಅನ್ನೋದೇ ಇನ್ನೂ ಗೊತ್ತಿಲ್ಲ ನಮ್ಮಂಥ ರೈತರಿಗೆ. ಅಂಥವ್ರಿಗೆ ಸಿಟಿನಾಗ ಏನು ಕೆಲಸ ಕೊಟ್ಟರು ಅನ್ನೋದೇ ಈಗ ರೈತರಿಗೆ ಕಾಡ್ತಾ ಇರೋ ಪ್ರಶ್ನೆ. ಏನಪ್ಪ ಹಬ್ಬ ಅಂದರೆ ಏನು ಓದಿರ್ಬೋದಣ್ಣ? ನಾವು 10ನೇ ಕ್ಲಾಸ್ ಓದಿರ್ಬೋದು, PU ಪಾಸ್ ಮಾಡ್ಕೊಂಡಿರ್ಬೋದು. ಇನ್ನು ಕೆಲವರು 8ನೇ ಕ್ಲಾಸು 7ನೇ ಕ್ಲಾಸು ಇಷ್ಟಕ್ಕೆ ನಮ್ಮದು ಓದು ವಿದ್ಯಾಭ್ಯಾಸ ನಿಂತೋಗದೆ. ಏನು ಮಾಡೋಕ್ಕಾಗಿಲ್ಲ. ನಮ್ಮದು ಕಾಯಕವೇ ಕೈಲಾಸ. ಉಳು ಬಿತ್ತು ಬೆಳೆ ತೆಗಿ ಮಾರು, ಇದೇ ಜೀವನ ತಾತನ ಕಾಲದಿಂದ. ಇಂಥ ನಮಗೆ ಆ ಸಿಟಿನಾಗೆ ಏನು ಕೆಲಸ ಕೊಡಬಹುದು? ಎಲ್ಲ ಈ ಇಂಟರ್ನೆಟ್ಟು ಮೊಬೈಲು ಇದು ಯಾವುದ್ಯಾವುದೋ ಅರ್ಥವಾಗದೇ ಇರೋ ಒಂದು ಕೆಲಸಗಳೇ ಇರ್ತವೆ. ಅಲ್ಲಿ ಹೋಗ್ಬಿಟ್ಟು ನಾವು ಏನನ್ನ ಮಾಡೋಣ? ಹಂಗೂ ಅವ್ರಿಗೆ ಕೆಲಸ ಕೊಟ್ಟರೆ ಏನು ಕೊಡ್ಬೋದು? ಒಂದು ಕಾಸ ಓಡಿಸೋ ಕೆಲಸ ಕೊಡ್ಬೋದು, ಇಲ್ಲ ಒರೆಸೋ ಕೆಲಸ ಕೊಡ್ಬೋದು, ಅಲ್ಲಿರೋರು ತಟ್ಟೆ ತೊಳೆಯೋ ಕೆಲಸ ಕೊಡ್ಬೋದು, ಇಲ್ಲ ಅವ್ರಿಗೆ ಊಟ ಬಡಿಸೋ ಕೆಲಸ ಕೊಡ್ಬೋದು. ಸಂಬಳ ಎಷ್ಟು ಹಣ ಕೊಟ್ಟರು? ಹಬ್ಬ ಅಂದ್ರೆ ಒಂದು 15,000 20,000 25,000 ಕೊಡ್ಬೋದು. ಈಗ ನಾವು ಹಾಲು ಕರೆದ್ಬಿಟ್ಟು 25 50,000 ದುಡಿತಾ ಇದ್ದೀವಲ್ಲಣ್ಣ.
ಅದಕ್ಕೆ ಏನನ್ನ ಹೇಳ್ದ್ರಿ ಅಂತ ಜನ ಕೇಳ್ತವ್ರಿ ರೈತರು. ಒಬ್ಬ ಎಮ್ಮ ಅಂತೂ ನಾನು ಹಾಲು ಕರೆದೇ 50,000 ಸಂಪಾದನೆ ಮಾಡ್ತೀನಿ ತಿಂಗಳಿಗೆ, ಈ ಬಣ್ಣ ಕೂಡ ಕೆಲಸ ನನ್ನ ಕೈಲಿ ಮಾಡೋಕ್ಕಾದದ? ಇಂಥ ಒಳ್ಳೆ ಚಿನ್ನದ ನಾಡನ್ನ ಬಿಟ್ಬಿಟ್ಟು ನಾವು ಎಲ್ಲಿಗೆ ಹೋಗವ? ಅದರಾಗೂ ರೇಷ್ಮೆ ನಾಡು ಅಂತಲೇ ಪ್ರಸಿದ್ಧಿಯಾಗದೆ. ಅಂಥ ಒಂದು ರೇಷ್ಮೆಯ ಬೆಳೀತಾ ಇರೋರು ನಾವು. ಏನಿಲ್ಲ ಅಂತಂದ್ರು ನಾವು 70ರಿಂದ 60ರಿಂದ 30ರಿಂದ ಕೋಟಿಗಟ್ಟಲೆ ವ್ಯವಹಾರ ನಡೀತದೆ ಕಣನ. ಈಗ ರೈತರು ಈ ಥರ ಹೇಳ್ತಾ ಇದ್ರೆ ನಮ್ಮ ರಾಜಕಾರಣಿಗಳು ಅವ್ರಿಗೇನಪ್ಪ ಹೇಳ್ತಾರೆ ಅಂತಂದರೆ, ಬೆಳೀತಿದ್ದೀರಿ ನಿಜ, ಯಾವ ನೀರಿಂದ ಬೆಳೆದರಿ? ಆ ನೀರು ಸೆಂದಾಕಿದ್ದಾರ, ಅದು ಕಲುಷಿತಗೊಂಡಿರೋ ನೀರು. ಆ ನೀರಿನಾಗೆ ನೀವು ಬೆಳೀತಿದ್ದೀರಿ, ಬೆಳೆದಾಗ ಆ ಒಂದು ಬೆಳೆ ವಿಷ ಆಯ್ತದೆ, ಸ್ಲೋ ಪಾಯ್ಸನ್ ಆಯ್ತದೆ. ಆ ಸ್ಲೋ ಪಾಯ್ಸನ್ನ ತಿಂದ್ಬಿಟ್ಟು ಜನರಿಗೆ ರೋಗ ಬರ್ತದೆ, ರುಜನ ಬರ್ತದೆ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ ಇವ್ರು ಹೇಳ್ತವ್ರೆ. ಆದರೆ ರೈತರು ಏನು ಹೇಳ್ತವ್ರೆ ಗೊತ್ತಾ? ನಾವು ಇದನ್ನೇ ತಿಂತಾ ಇದ್ದೀವಿ, ನಾವು 3-4 ಮಕ್ಕಳು ಹುಟ್ಸ್ಕೊಂಡಿದ್ದೀವಿ, ಆ ಮಕ್ಳಿಗೂ ಇದನ್ನೇ ತಿನ್ನಿಸ್ತೀವಿ, ನಾವೆಲ್ಲ ಸೆಂದಾಕಿಲ್ವಾ? ಏನಾಗ್ಬಿಟ್ಟಿದ್ದಾವು ಇವೆಲ್ಲ? ಬರೀ ಭೂಮಿನ ಕಿತ್ಕೊಳ್ಳೋಕ್ಕೆ ನೀವು ಮಾಡ್ತಿರೋ ಪಿಲೆಯಾನು ಅಂತ ಅವ್ರು ಹೇಳ್ತವ್ರೆ. ಒಟ್ನಾಗೆ ನಮ್ಮ ಕುಮಾರಸ್ವಾಮಿ ಅಣ್ಣ ಕಂಡಂಥ ಕನಸನ್ನ ಈಗ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅಣ್ಣ ಮಾಡಿಲ್ಲ, ನಾ ಮಾಡೇ ತೀರ್ತೀನಿ ಅಂತ ನಿಂತ್ಬಿಟ್ಟವ್ರೆ. ಇದರಿಂದ ಜನಕ್ಕೆ ಭಯವು ಶುರುವಾಗ್ಬಿಟ್ಟದೆ. ಒಟ್ಟಿನಲ್ಲಿ ಮುಂದಕ್ಕೆ ಏನಾಯ್ತದೆ ಏನೋ ಗೊತ್ತಿಲ್ಲ. ಆದರೆ ಇವತ್ತಿನ ದಿನ ಬಿಡದಿಲಿ ನಮ್ಮ ರಾಜ್ ನ್ಯೂಸು ಹೋಗ್ಬಿಟ್ಟು ಅಲ್ಲೇ ಖುದ್ದಾಗಿ ಬೆಳಿಗ್ಗೆಯಿಂದ ಸಂಜೆ ಗಂಟನೂ ಇದ್ಕೊಂಡು ಆ ಜನರ ಮನಸ್ಥಿತಿನ ನಿಮಗೆ ಅರ್ಥ ಮಾಡಿಸ್ತಾರೆ. ನಿಜವಾಗ್ಲೂ 80% ಜನ ನಿಜವಾಗ್ಲೂ ಆ ಒಂದು ಭೂಮಿನ ಕೊಡೋಕ್ಕೆ ಒಪ್ಕೊಂಡವ್ರ ಇಲ್ವಾ? ಅದು ಸುಳ್ಳ? 20% ಮಾತ್ರ ವಿರೋಧ ಮಾಡ್ತಿರೋದ, ಇಲ್ಲ 80% ಜನ ವಿರೋಧ ಮಾಡ್ತವ್ರ? ಸರ್ಕಾರದವ್ರು ಏನಾದರೂ ಸುಳ್ಳು ಸುದ್ದಿನ ಕೊಟ್ಟವ್ರ, ಇಲ್ಲ ಸರ್ಕಾರದವ್ರು ಹೇಳ್ತಾರ ಸುದ್ದಿನೇ ಕರೆಕ್ಟ್ ಆಗೈತಾ? ಇದನ್ನೆಲ್ಲ ಯಾವುದೇ ಮುಚ್ಚು ಮರೆ ಇಲ್ಲದೇನೆ ಇದ್ದಂಗೆ ತೋರಿಸೋ ಒಂದು ಉದ್ದೇಶ ನಮ್ಮದು. ಇದರಿಂದ ಯಾವ ಒಂದು ಪಕ್ಷಕ್ಕಾಗಲಿ ಅಥವಾ ರೈತರಿಗಾಗಲಿ ಯಾರಿಗೂ ನಾವು ದ್ರೋಹ ಅಥವಾ ಅವರ ಒಂದು ವಿರುದ್ಧ ಅಂತ ಹೇಳಕ್ಕೆ ಹೊರಟಿಲ್ಲ. ನಮ್ದು ಏನಪ್ಪ ಅಂತಂದರೆ ಇಡೀ ಭಾರತಕ್ಕೆ ಬೆನ್ನೆಲುಬಾಗಿರೋದು ಯಾರು? ರೈತರು. ಆ ಒಂದು ರೈತರ ಒಂದು ಜೀವನ ಉದ್ಧಾರ ಆಗಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು, ಅಷ್ಟೇ ನಮ್ಮ ಒಂದು ಕೆಲಸ. ಅದಕ್ಕೋಸ್ಕರನೇ ನಾವು ಇವತ್ತು ಬಿಡದಿಗೇನೆ ಹೋಗ್ಬಿಟ್ಟು ನಮ್ಮ ಒಂದು ತಂಡ ಆ ಜನರ ಜೊತೆ ಇದ್ಕೊಂಡು ಆ ಜನರ ಮನಸ್ಥಿತಿನ ನಿಮಗೆ ಇಂಚಿಂಚು ಅರ್ಥ ಮಾಡಿಸ್ತಾರೆ. ಆ ಜಾಗದಾಗೆ ಫಲವತ್ತಾಗಿರೋ ಒಂದು ಬೆಳೆನ ಬೆಳೆಯೋಕ್ಕೆ ಸಾಧ್ಯನಾ? ಇಲ್ಲ ಸರ್ಕಾರದವರು ಹೇಳ್ತಿರೋ ಥರ ಆ ಒಂದು ಜಾಗದಲ್ಲಿ ಬೆಳೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ವಾ? ಬೆಳೆದ್ರೂ ಆ ಒಂದು ಬೆಳೆನ ತಿನ್ನಕ್ಕೆ ಯೋಗ್ಯವಾಗಿಲ್ವಾ? ನಿಜವಾಗ್ಲೂ ಅಲ್ಲಿ 80% ಜನ ಕೊಡಕ್ಕೆ ಒಪ್ಕೊಂಡು ಈಗಾಗಲೇ ಚೆಕ್ ವಿತರಣೆನೂ ಆಯ್ತೈತೆ ಕಣೋ. ಅಯ್ಯಯ್ಯೋ, ಎಷ್ಟು ಜನ ಹೆಂಗಸರು, ಎಷ್ಟು ಜನ ಗಂಡಸರು ಅವ್ರವ್ರ ಜಮೀನ ಕೊಟ್ಬಿಟ್ಟು ಆ ಒಂದು ಚೆಕ್ನ ಇಸ್ಕೊತವ್ರೆ. ಚೆಕ್ನ ಇಸ್ಕೊತಿರೋರು ಏನು ಹೇಳ್ತವ್ರು ಗೊತ್ತಾ? ಅಣ್ಣ, DK ಶಿವಕುಮಾರ್ ಅಣ್ಣ ಈ ಒಂದು ಪ್ರಾಜೆಕ್ಟ್ ತಂದಿರೋದು ತುಂಬ ಒಳ್ಳೇದಾಯ್ತಣ್ಣ, ಈ ಒಂದು ಕೊಳಚೆ ನೀರಿನಾಗೆ ನಾವು ಬೆಳೀತಾ ಇದ್ದೀವಿ, ಸಾಕಾಗೋಗ್ಬಿಟ್ಟದೆ, ನಮಗಂತೂ ಆಯ್ತಾ ಇಲ್ಲ ಕಣಣ್ಣ, ಅದಕ್ಕೆ ಇದನ್ನು ನಾವು ಕೊಟ್ಬಿಟ್ಟು ಮನಸಾರೆ ಕೊಟ್ಬಿಟ್ಟು ತೃಪ್ತಿಯಿಂದ ನಾವು ಈ ಒಂದು ದುಡ್ಡನ್ನ ಈಸ್ಕೊಂಡು ಹೋಯ್ತಾ ಇವಿ. ಹೆಂಗೋ ಒಟ್ಟಿನಲ್ಲಿ ನಮ್ಮ DK ಶಿವಕುಮಾರ್ ಅಣ್ಣ ಈ ಒಂದು ಪ್ರಾಜೆಕ್ಟ್ನ ಅತಿ ಬೇಗನೆ ಮುಗಿಸ್ಬಿಟ್ಟು ನಮಗೆ ಅವ್ರು ಹೆಂಗೆ ಮಾತನ್ನ ಕೊಟ್ಟವರೋ ಅದೇ ರೀತಿ ನಡ್ಕೊಂಬಿಡ್ಲಿ ಅನ್ನೋ ಒಂದು ಎಲ್ಲ ಒಂದು ಆಶಯ ಕನಸು ಇಟ್ಕೊಂಡು ಅವರಿದ್ದರೆ, ಇನ್ನು ಕೆಲವರು ನಮ್ಗೆ ಈ ಸವಾಸನೇ ಬೇಡ ಅಂತವ್ರೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಕ್ಕೆ ಈ ಕಡೆ ಖುಷಿ ಪಡಬೇಕು, ದುಃಖ ಪಡಬೇಕು, ಒಂದು ಅರ್ಥವಾಯ್ತಿಲ್ಲ ಅಣ್ಣ. ಯಾಕೆಂತಂದ್ರೆ ರೈತರು ಮನ್ಸಾರೆ ಖುಷಿಯಿಂದ ಈ ಒಂದು ಆದೇಶಕ್ಕೆ ಮನ್ಸು ಕೊಟ್ಬಿಟ್ಟು ಮಾಡ್ಕೊಳ್ಳಿ ನಾವು ಕೊಡ್ತೀವಿ, ಸಾಕಾಗೋಗ್ಬಿಟ್ಟದೆ ಅಂತ ಏನಾದರೂ ಅಂದ್ಬಿಟ್ಟಿದ್ರೆ ಆಗ ಖುಷಿಯಾಗೆ ನಾವು ಈ ಒಂದು ಕಾರ್ಯಕ್ರಮ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಅರ್ಧಕ್ಕರ್ಧ ಹಂಗೂ ಹೇಳೋಕ್ಕಾಗಲ್ಲ, ಮುಕ್ಕಾಲು ಭಾಗ ರೈತರು ನಾವು ಕೊಡಕ್ಕಿಲ್ಲ ಅನ್ಕೊಂಡು ಗಟ್ಟಿಯಾಗಿ ಮನಸ್ಸನ್ನ ಪಟ್ಟು ಹಿಡಿದು 1.5 ವರ್ಷದಿಂದನೂ ಕೂಡ ಆ ಮೋರಿ ಪಕ್ಕ ಕೂತ್ಕೊಂಡು ಪ್ರತಿಭಟನೆ ಮಾಡ್ತವ್ರೆ. ಅಂತ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ನಾವು ಹೆಂಗೆ ಖುಷಿಯಾಗಿರೋಕಾಯ್ತದೆ ಅಲ್ವಾ? ಯಾಕೆ ಹೇಳಿ, ನಮ್ಮ ಮನೆಯಾಗೆ ನಾವು ಬೇಸ್ಕ ತಿಂತೀವಿ, ಎಲ್ಲವನ್ನು ತಗೊಬಂದು ಮಾಡ್ತೀವಿ. ಈ ಸಿಟಿಯಾಗೆ ಅಥವಾ ಬೇರೆ ದೇಶದಾಗೆ ನೋಡಿ ಇನ್ನೊಂದು ಬ್ರೇಕಿಂಗ್ ಬರ್ತದೆ, ಪ್ರಾಣ ಬಿಡ್ತೇವಿ, ಯಾವ ಕಾರಣಕ್ಕೂ ಜಮೀನು ನಾವು ಕೊಡಕ್ಕಿಲ್ಲ. ಕರೆಕ್ಟು. ಭೂ ಸ್ವಾಧೀನ ವಿರೋಧಿಸಿ ಮಣ್ಣಿನ ಮಕ್ಕಳ ಆಕ್ರೋಶ ಮಾಡದಿರಕಾಯ್ತದ? ಭೂ ಸ್ವಾಧೀನ ನೆಲದಿಂದಲೇ ರಾಜ್ ಗ್ರೌಂಡ್ ರಿಪೋರ್ಟ್, ಇದು ನಾವು ಮಾಡಲೇಬೇಕು ಕಣಣ. ಮತ್ತೊಂದೆಡೆ ಭೂಮಿ ನೀಡಲು ರೆಡಿಯಾಗಿದ್ದಾರ ಅನ್ನದಾತರು, ದಾಖಲೆ ನೀಡಿ ಚೆಕ್ ಪಡೆಯುತ್ತಿರುವ ಕೆಲ ರೈತರು. ಟೌನ್ಶಿಪ್ ಪರ ವಿರೋಧದ ರಿಯಾಲಿಟಿ ಆದರೂ ಏನು, ಅಲ್ಲಿ ನಡೀತಿರೋ ಸತ್ಯವಾದ್ರೂ ಏನಪ್ಪ ತೋರಿಸ್ತೀವಿ. ಇದು ಇಡೀ ದಿನ ರಾಜ್ ಬಿಡದಿ ಚಲೋ ಮೆಗಾ ಕವರೇಜ್. ಭೂಮಿಗಾಗಿ ರೈತರ ಯುದ್ಧ, ಬಿಡದಿ ಎತ್ತ ರಾಜ್ ಮಹಾ ಹೆಜ್ಜೆ. ರೈತರ ಹೋರಾಟ, ರಾಜ್ ನ್ಯೂಸ್ ಮೆಗಾ ಬಿಡದಿ ಚಲೋ.
ಬಿಡದಿಯಲ್ಲಿ ಅನ್ನದಾತರಿಗೆ ಕಾಡ್ತಾ ಇದೆ ಭೂ ಸ್ವಾಧೀನದ ಗುಮ್ಮ. ದೆವ್ವ ತರ ಕಾಡುತ್ತೆ ಕಣಣ. ಮತ್ತೆ ಕಾಡದೇ ಇರ್ತದ? ತಾತ ಮುತ್ತಾತ ಎಷ್ಟು ಕನಸುಗಳನ್ನ ಕಟ್ಬಿಟ್ಟು ಎಷ್ಟು ಶ್ರಮ ವಹಿಸ್ಬಿಟ್ಟು ಅಣ್ಣವ್ರ ಸಿನಿಮಾ ಇಲ್ವಣ್ಣ? ಅಣ್ಣವ್ರ ಸಿನಿಮಾ ನೋಡಿದ್ರಿ ತಾನೇ? ಎಲ್ಲರೂ ಕೂಡ ಒಂದು ಸಿನಿಮಾನ ನೋಡ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಮತ್ತೆ ರೈತರಾಗ ಕೊಂಟೋದ್ರು. ಅಂಥ ಒಂದು ಸಿನಿಮಾನ ತೆಗೆದಿರೋ ಒಂದು ನಾಡು. ರೈತರಿಗೋಸ್ಕರನೇ ಎಷ್ಟೋ ಸಿನಿಮಾಗಳು ಬರ್ತಿತ್ತು, ರೈತರ ಕಷ್ಟ ಸುಖ ತೋರಿಸ್ತಿತ್ತು. ರೈತರಿಗೆ ನೀವು ರೈತರಾಗಿ ಯಾವುದೇ ಕಾರಣಕ್ಕೂ ಆ ಒಂದು ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ನೀವು ಹೋಗಬೇಡಿ ಅನ್ನೋದನ್ನ ತೋರಿಸೋರು. ನೋಡಿ, ನಮ್ಮ ರಾಜ್ ನ್ಯೂಸ್ನ ಆ್ಯಂಕರ್ಸು ಒಯ್ತವ್ರೆ. ಎಲ್ಲಿಗೆ ಹೋಯ್ತವ್ರೆ? ಎಲ್ಗೋ ಹೋಟ್ಲಿಗೆ ಊಟ ಗೀಟ ಮಾಡಕ್ಕೆ ಹೋಯ್ತಿಲ್ಲ ಕಣಣ. ಊಟ ತಿಂಡಿ ನಿದ್ದೆ ಎಲ್ಲವೂ ಬಿಟ್ಬಿಟ್ಟು ಹೋರಾಟ ಮಾಡ್ತವ್ರಲ್ಲ, ಹೋರಾಟ ಮಾಡ್ತಿರೋ ಜನರ ಹತ್ರ ಹೋಯ್ತವ್ರೆ. ಅವರ ಕಷ್ಟ ಸುಖ. ನಿಜವಾಗ್ಲೂ ಈ ಒಂದು ಪ್ರಾಜೆಕ್ಟ್ಗೆ ನೀವು ಜಮೀನ ಕೊಡೋದಕ್ಕೆ ಮನ್ಸು ಮಾಡಿದ್ದೀರಾ ಇಲ್ವಾ? ನಿಮ್ಗೆ ಯಾರಾದರೂ ಎದುರಿಸ್ತವ್ರ, ಬಲವಂತ ಮಾಡ್ತವ್ರ, ಇಲ್ಲ ಮನಸ್ಪೂರ್ವಕವಾಗಿ ನೀವು ಅವ್ರಿಗೆ ಜಮೀನ ಕೊಡೋಕೆ ಒಪ್ಕೊಂಡಿದ್ದೀರಾ? ಇದನ್ನೆಲ್ಲ ಕೇಳೋಕ್ಕೆ ನಮ್ಮ ರಾಜ್ ನ್ಯೂಸ್ ತಂಡದ ಆ್ಯಂಕರ್ಸ್ ಇಬ್ಬರು ಹೋಯ್ತವ್ರೆ. ಅವರು ಹೋಗ್ಬಿಟ್ಟು ಆ ಊರಿನಾಗೆ ಆ ಜನರನ್ನ ಖುದ್ದಾಗಿ ಮಾತಾಡಿಸಿ ಅವ್ರ ಮನಸ್ಸಿನಾಗ ಏನದೆ, ಆ ಊರಿನಾಗ ಏನು ಸಮಸ್ಯೆ ಅದೇ, ನಿಜವಾಗ್ಲೂ ಆ ಊರಿನಾಗೆ ಬೆಳೆಯೋಕ್ಕಾಯ್ತದ ಇಲ್ಲ, ಎಲ್ಲ ಬರಡು ಭೂಮಿ ಇದೆಯಾ, ಕಲ್ಲು ಬಂಡೆಗಳವ, ಇಲ್ಲ ಬರೀ ಕೊಳಚೆ ನೀರೇ ತುಂಬ ಹರಿತಾವ, ಇದನ್ನೆಲ್ಲ ಅವ್ರ ಬಾಯಿಂದನೇ ಯೋಳಿಸಿ ಅವ್ರು ಏನು ಮಾಡಬೇಕು, ಅವ್ರ ನಿರ್ಧಾರ ಏನು ತಗೋತಾರೆ ಅನ್ನೋದನ್ನ ನಾವು ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಈ ಒಂದು ಚಾನಲ್ನ ಬಿಟ್ಟು ಎಲ್ಲೂ ಹೋಗಬೇಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಲ್ಲ ಕೆಲಸ ಬಿಟ್ಟು ಇದೇ ನಮ್ಮ ಕೆಲಸ ಅನ್ಕೊಂಡು ತೋರಿಸ್ತೀವಿ. ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಅದೇ ರೈತರು ಬೆಳೆಯೋದ ತಾನೇ ನಾವು ಮನೆಗೆ ತಂದುಬಿಟ್ಟು ತಿನ್ನೋದು. ನಮ್ಮ ಹತ್ರ ಯಾವುದೇ ಒಂದು ಸಿಟಿ ಅಥವಾ ಯಾವುದೇ ಡೆವಲಪಿಂಗು ವಿಷಯ ಇರ್ಬೋದು, ಅದ್ರಾಗ ನಾವು ತಿನ್ನಕ್ಕಾಯ್ತದ? ಅದ್ರಾಗ ಅಕ್ಕಿ ಬೆಳೆಯೋಕ್ಕಾಯ್ತದ? ಈಗ ಹೇಗೆ ನಾವೇನೋ ಟೇಪ್ ಮಾಡಿಬಿಟ್ಟು ಏನೋ ಕೊಡಪ್ಪ ಅಂತೀವಿ, ಊಟ ಕೊಡುವಂಥದ್ದು ಕೊಡ್ತದ? ಕೊಡೋರು ಯಾರ? ರೈತರು. ನಾವು ಮನೆಯಾಗ ಮಾಡ್ಕೋಬೋದು, ಆದರೆ ಆ ಬೆಳೆನ ನಮ್ಮ ಮನೆಯವ್ರಿಗೂ ತಲುಪಿಸ್ಬೇಕು ಅಂತಂದರೆ ಬೆಳೆಯೋರು ಬೇಕಲ್ವಣ? ಬೆಳೆಯೋರು ಇರ್ತಾರೆ, ಬಟ್ ಬೆಳೆಯೋರು ಎಲ್ಲಿ ಬೆಳೆದವ್ರು? ಏನು ತಲೆ ಮ್ಯಾಗ ನೆಟ್ಕೊಂಡು ಬೆಳ್ಸೋಕ್ಕಾಯ್ತದ? ಇಲ್ಲ ತಾನೆ. ಭೂಮಿ ಅನ್ನೋದು ಬೇಕು. ಭೂಮಿ ಅನ್ನೋದೇ ಇಲ್ಲ ಬೆಳೆಯೋಕ್ಕೆ ಅಂದಮೇಲೆ ಇನ್ನು ನಾವು ಏನ ತಿನ್ನವ? ಈ ಸಿಟಿ ಮಾಡ್ತಾರೆ, ಆ ಸಿಟಿಯಾಗೇನೋ ಡ್ರೈವರ್ ಇಲ್ದಿರೋ ಕಾರೇ ಹೋಯ್ತದಂತೆ. ಡ್ರೈವರ್ ಇಲ್ದಿರೋ ಕಾರ್ನಾಗ ನಾವೇನೋ ಹೊಂಟೋಗ್ಬೋದು, ಭೂಮಿ ಇಲ್ಲದೆ ಬೆಳೆಯೋಕ್ಕಾಯ್ತದಣ್ಣ? ಅಯ್ಯೋ ಭಗವಂತ, ಎಲ್ಲಿ ಬಂತು ಕಾಲ? ಏನೋ ಒಂದು ಕಡೆ ಖುಷಿನೂ ಆಯ್ತದೆ, ಏನೋ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ. ಆದರೆ ಇಂಪ್ರೂವ್ಮೆಂಟ್ ಹೆಂಗೆ ಮಾಡಬೇಕು? ಎಲ್ಲರ ಒಂದು ನಿರ್ಧಾರ ತಗೊಂಡು ಅಲ್ಲಿ ಆಯ್ತದ ಆಗಲ್ವಾ, ಆದರೆ ಏನು ನಷ್ಟ ಆಯ್ತದೆ ಅಥವಾ ನಾವು ಎಲ್ಲಿ ಲಾಭವ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಈಗ ನಮ್ಮ ರೈತರು ಬಿಡದಿ ರೈತರನ್ನ ಕೇಳಿದ್ರೆ ಹೇಳ್ತಾರೆ, ಹೋಗಿ ಅತ್ಲಾಗ ಹೋಗಿ ಬಿಸಿಲೈತಲ್ಲ, ಬಿಸಿಲು ಆ ಜಾಗಕ್ಕೆ ಹೋಗಿ, ಮಳೆ ಬರ್ದಿರೋ ಜಾಗಕ್ಕೆ ಹೋಗಿ, ಅಲ್ಲೆಲ್ಲ ಬರಡಾಗವೆ ಭೂಮಿ, ಅಲ್ಲಿ ತಗೊಂಡು ಹೋಗ್ಬಿಟ್ಟು ಈ ಸಿಟಿಯ ಮಾಡಿ, ಆ ಸಿಟಿಯ ಮಾಡಿದ್ರೆ ಅಲ್ಲಿರೋ ಜನರಿಗೂ ಒಂದು ಕೆಲಸ ಸಿಗ್ತದೆ. ಆ ಜನರೆಲ್ಲ ಇತ್ತಾಗ ಬರ್ತವ್ರೆ, ಗಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರು ಕಡೆ ಬರ್ತವ್ರೆ. ನೋಡಿ, ಇಬ್ಬರು ಹೋಯ್ತವ್ರೆ. ಹೋಗ್ಬಿಟ್ಟು ಇವತ್ತೊಂದು ದಿನ ನಿಮ್ಮಿಬ್ಬರಿಗೂ ಅಂತಂದರೆ ಒಳ್ಳೇದಾಗಲಿ, ಆ ಜನ ನಿಮಗೆ ಪ್ರೀತಿಯ ಕೊಡ್ತಾರೆ, ನೀವು ಆ ಜನರಿಗೆ ನ್ಯಾಯವ ಕೊಡಿ ಅಂತ ನಾವು ಕೂಡ ಕೇಳ್ಕೊತೀವಿ. ನ್ಯಾಯನ ಕೊಡಿಸೋದೇ ನಮ್ಮ ಒಂದು ಉದ್ದೇಶ. ಆ ಉದ್ದೇಶಕ್ಕೋಸ್ಕರನೇ ಇವತ್ತಿನ ದಿನ ಪೂರ್ತಿ ಬಿಡದಿಗೆ ಹೋಗ್ಬಿಟ್ಟು ಬಿಡದಿಯಲ್ಲಿ ಅಲ್ಲಿ ಏನು ನಡೀತದೆ ಅನ್ನೋದನ್ನ ಚಿಂಚು ಯಾವುದೇ ಮುಚ್ಚು ಮರೆ ಇಲ್ಲದೇ ನಾವು ನಿಮಗೆ ತೋರಿಸ್ತೀವಿ. ಅದನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಇವತ್ತಿನ ದಿನ ನಾವು ಇದನ್ನ ನಮ್ಗೆ ಯಾಕೆ ಬೇಕು, ಏನೋ ಅವ್ರು ಮಾಡ್ಕೋತಾರೆ, ಜಮೀನವ್ರದ್ದು ಅವ್ರದ್ದು ದುಡ್ಡು ಕಾಸು ವಿಷಯ ನಮ್ಗೆ ಯಾಕೆ ಅಂತ ನಾವು ಬಿಟ್ಬಿಟ್ರೆ ಅದು ಸರಿ ಹೋಗಿಲ್ಲ ಕಣ. ಯಾಕೆ ಅಂತಂದರೆ ಹಿಂಗೆ ಎಲ್ಲ ಜಮೀನು ಒಯ್ತಾ 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 ಎಲ್ಲ ಕಡೆ ಬಿಲ್ಡಿಂಗು ಅದು ಇದು ಅಂತ ಬಂದುಬಿಟ್ರೆ ಮುಂದಕ್ಕೆ ನಾವು ಈ ಟೆರೆಸ್ ಇರ್ತದಲ್ಲ, ಟೆರೆಸ್ನಾಗೆ ಬೆಳಕ ತಿನ್ಬೇಕಾಯ್ತದೆ, ನಾವೇ ರೈತರಾಗಬೇಕಾಯ್ತದೆ. ಆ ಒಂದು ದಿನವೂ ಬರ್ತದೆ, ಜಾಗವೇ ಇಲ್ಲದೆ ಮುಂದಕ್ಕೆ ಎಲ್ಲರೂ ನಿಮ್ಮ ಮನೆ ತಾರಸಿ ಮ್ಯಾಗೆ ಊತ್ಕೊಳ್ಳಿ ಬಿತ್ಕೊಳ್ಳಿ ಅನ್ಕೊಳ್ಳಕ್ಕೂ ಹೇಳ್ದೆ ಹೋದ್ರು ಆ ಒಂದು ದಿನ ಸುಳ್ಳಾಗಿಲ್ಲ. ಹೇಳಿದ್ರು ಹೇಳ್ಬೋದು, ಬರ್ತದೆ ಆ ಒಂದು ದಿನ.
ನೋಡಿದ್ರ ಎಂತ ಹಾಡು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಓ ಎಂತ ಹಾಡು, ಎಂತ ಸಿನಿಮಾ, ಬಂಗಾರದ ಮನಸ್ಸ. ಆ ಒಂದು ಗದ್ಯಾಗ ಬಂಡೆ ಕಲ್ಲು ಎಲ್ಲವೂ ಇರ್ತದೆ, ಅದನ್ನ ಕಿತ್ತು ಬಿಸಾಕಿ ಅಲ್ಲಿ ಚಿನ್ನದಂತ ಬೆಳೆನ ತೆಗಿತಾರೆ ಅಣ್ಣವರು. ಅಂಥದ್ನ ಮಾಡಬಹುದು, ಒಂದು ಬಂಜರು ಭೂಮಿನ ಬೆಳೆ ತೆಗೆಯೋ ಒಂದು ಭೂಮಿಯಾಗಿ ನಾವು ಪರಿವರ್ತನೆ ಮಾಡಬಹುದು ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸೋರೆ. ಇಲ್ಲಿ ನಮ್ಮ ಕಣ್ಣು ಕಾಣ್ತಿರೋದೇನು, ಹಚ್ಚ ಹಸುರಿನ ಒಂದು ನಾಡು. ಆ ಒಂದು ನಾಡನ್ನೇ ಬಂಜರು ಭೂಮಿ ಅಂತವ್ರೆ. ಅದಕ್ಕೆ ರೈತರು ವಿರೋಧ ಮಾಡ್ತಾ ಇರೋದು. ಅದು ಹೆಂಗ್ ಬಂಜರು ಭೂಮಿ ತರ ಕಾಣಿಸ್ತದೆ? ಅಷ್ಟೊಂದು ಬೆಳೆ ಬೆಳೆದದೆ, ಅಷ್ಟೊಂದು ಹಸ್ರುಗಳವೆ, ಅಷ್ಟು ನಾವು ಆದಾಯ ತೆಗಿತಾ ಇದೀವಿ. ಇದನ್ನ ಹೋಗಿ ಹೋಗಿ ನೀವು ಕಿತ್ತು ಬಿಸಾಕಿ ಇಲ್ಲಿ ಕಾಂಕ್ರೀಟ್ ನಾಡ ಮಾಡಬೇಕು ಅಂತ ಇದ್ದೀರಲ್ಲ, ಇದು ಸರಿಯಾ ಅಂತ ಕೇಳ್ತವ್ರೆ. ಒಟ್ನಾಗೆ ಇವತ್ತಿನ ದಿನ ನಾವು ರಾಜ್ ಬಿಡ್ದಿ ಚಲೋ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ಕೂಡ ಇವತ್ತು ನೋಡ್ತಾನೆ ಇರಬೇಕು ಈ ಒಂದು ಕಾರ್ಯಕ್ರಮ. ಯಾಕೆಂತಂದ್ರೆ ಆ ರೈತರ ಮನದಾಳದ ಮಾತುಗಳು, ಆ ರೈತರ ಒಂದು ನಿರ್ಧಾರ ಏನು ಅನ್ನೋದನ್ನ ನಾವು ಇವತ್ತು ಯಾವುದೇ ಮುಚ್ಚು ಮರೆ ಇಲ್ಲದೇನೆ ನಿಮಗೆ ನಾವು ತೋರಿಸ್ತೀವಿ. ಈ ಒಂದು ಕಾರ್ಯಕ್ರಮ ದಿನವಿಡೀ ಬರ್ತಾನೆ ಇರುತ್ತೆ, ನೀವು ನೋಡ್ತಾನೆ ಇರಿ.